ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈವ್ನಿಂಗ್ ರೂಟೀನ್ ಒಳಗೆ ಒಂದು ಸಿಂಪಲ್ ಆಗಿರೋಂಥ ಟೇಸ್ಟಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಇದೊಂದು ಶಾರ್ಟ್ ವ್ಲಾಗ್ ಆಗಿರ್ತೈತಿ, ಕುಕಿಂಗ್ ವ್ಲಾಗು. ಇದಕ್ಕೆ ನೋಡಿರಿ, ನಾನಿಲ್ಲಿ ಒಂದು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡೀನಿ. ಇದೊಂಥರ ಡಿಫ್ರೆಂಟ್ ಬೇಳೆ. ಇದಿಷ್ಟು ದೊಡ್ಡದಾಗಿ ಬರ್ತೈತಿ. ಇದು ಬಳ್ಳಾರಿ ಸೈಡ್ ಬೆಳಿತಾರೆ ಈ ಥರ ಬೇಳೆನ. ಅದನ್ನು ಒಂದು ಕಪ್ ಆಗೋಷ್ಟು ಈ ಸತಿ ರೀಸೆಂಟಾಗಿ ತೊಗೊಂಬಂದಿದ್ದೆ. ನೋಡೋಣ ಚೆನ್ನಾಗೈತೆ ಸಾಂಬಾರು ಅಂಥೇಳಿ. ಅದರಿಂದ ಸಾಂಬಾರು ಮಾಡಿ ನೋಡೋಣ ಅಂಥೇಳಿ ಮಾಡಾಕತ್ತಿದ್ದೆ. ಇವತ್ತು ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಳಕತ್ತೀನಿ. ವಾಶ್ ಮಾಡಿಕೊಂಡು ನಾನು ಎಲ್ಲಿ ಜಾಸ್ತಿ ಆಗ್ತಿತ್ತು ಅಂಥೇಳಿ ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿನಿ ಬೇಳೆನ. ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಳಕತ್ತೀನಿ. ನೋಡ್ತಿರ್ಬೋದು, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು, ಯಾಕಂದ್ರೆ ಅದು ಬೇಳೆ ಸ್ವಲ್ಪ ದಪ್ಪದಾಗಿರೋದ್ರಿಂದ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊತೈತಿ. ಇವಾಗ ಅದಕ್ಕೆ ನಾನಿಲ್ಲೇ ಒಂದು 3 ಹುಳಿ ಟೊಮೆಟೊ ತೊಗೊಂಡಿನಿ. ಟೊಮೆಟೊ ಜಾಸ್ತಿ ಹಾಕ್ಬೇಕು ನಾನು ಮಾಡಾಕತ್ತಿರೋದು ಇವತ್ತು. ಟೊಮೆಟೊ ಪಪ್ಪು ಭಾಳ ಟೇಸ್ಟಿಯಾಗಿರ್ತೈತಿ. ಆಮೇಲೆ ಮೆಂತ್ಯ ಸಪ್ಪನ ಬೇಳೆ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಟೇಸ್ಟಿ, ಬಾಯೆಲ್ಲ ಕೆಟ್ಟಾಗ ಇದನ್ನು ಮಾಡ್ಕೊಂಡು ತಿಂತೀವಿ. ಜ್ವರ ಗಿರ ಬಂದಾಗ, ಹುಷಾರಿಲ್ಲದೆ ಇದ್ದಾಗ ಇದನ್ನು ಮಾಡಿಕೊಡ್ತಾರೆ ನಮ್ಮ ಕಡೆ. ಅದಕ್ಕೆ ಇವಾಗ ಟೊಮೆಟೊ ಕಟ್ ಮಾಡ್ಕೊಳತ್ತೀನಿ. ನೋಡ್ತಿರ್ಬೋದು, ಟೊಮೆಟೊ ಹಾಕ್ಕೊಳಕತ್ತೀನಿ ಅದ್ರ ಜೊತೆಗೇನ. ಇವಾಗ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ. ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ ಇತ್ತು, ಯಾವುದಕ್ಕೂ ಕಟ್ ಮಾಡಿ ಉಳಿದಿತ್ತು, ಅದನ್ನು ಹಾಕ್ಕೊಳಕತ್ತೀನಿ. ಅರ್ಧ ಈರುಳ್ಳಿನೂ ಅದಕ್ಕೆ ಕುಕ್ಕರ್ಗೆ ಕಟ್ ಮಾಡಿ ಹಾಕ್ಕೊಂಡೆ. ಹಂಗೆ ಸ್ವಲ್ಪ 1-2 ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ. ಹಂಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 3 ವಿಷಲ್ಗೆ ಬೆಂದ್ಬಿಡ್ತೈತೆ ಅಂದ್ಕೊಂಡಿದ್ದೆ. ಬಟ್ 3 ವಿಷಲ್ಗೆ ಬೇಯಲಿಲ್ಲ, ಒಂದು 4 ವಿಷಲ್ ತೊಗೋಬೇಕಾಯ್ತು. ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳಕತ್ತೀನಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಷ್ಟರೊಳಗೆ ಕುಕ್ಕರ್ಗೆ ಹೋಗ್ತೈತಿ, ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂಥೇಳಿ ಕಟ್ ಮಾಡ್ಕೊಳಕತ್ತಿದ್ದೆ. ಅದಾದಮೇಲೆ ನಾನು ಅನ್ನಕ್ಕೂ ಇಟ್ಬಿಟ್ಟಿದ್ದೆ, ಅನ್ನ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ನೈಟ್ ಇವತ್ತಿನ ದಿನ ಭಾಳ ಸಿಂಪಲ್ಲಾಗಿ ಈ ಸಪ್ಪನ ಬೇಳೆ ಸಾರು ಆಮೇಲೆ ಅನ್ನ, ಉಪ್ಪಿನಕಾಯಿ ಇಷ್ಟ ಇವತ್ತಿನ ಊಟ. ಇವಾಗ ಇದಕ್ಕೆ 1-2-3 ಹಸಿಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊಳಕತ್ತೀನಿ. ನಾನಲ್ಲಿ ಖಾರದ ಪುಡಿ ಅಂದರೆ ಖಾರದ ಪುಡಿ ಬಳಸಾಕತ್ತಿಲ್ಲ ಈ ಸಾಂಬಾರಲ್ಲ ಸಾರಿಗೆ ಖಾರದ ಪುಡಿ ಬಳಸಾಕತ್ತಿಲ್ಲ. ಅದಕ್ಕಾಗಿ ಹಸಿಮೆಣಸಿನ್ಕಾಯಿ 1-2 ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಅಂಥೇಳಿ ಹಾಕ್ಕೊಳಕತ್ತೀನಿ. ಈಗ ಕುಕ್ಕರೆಲ್ಲ ವಿಷಲ್ ಕೂಗಾದಮೇಲೆ ಇದನ್ನು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂಥೇಳಿ ಇವಾಗ ಕುಕ್ಕರ್ ಕೂಗ್ತು. ಇದನ್ನು ಸೈಡಿಗೆ ಇಳಿಸ್ಕೊಂಡು ಒಂದು ಸಾಂಬಾರು ಮಾಡೋ ಪಾತ್ರೆ ಇಟ್ಟೇನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊತೀನಿ. ನೀವು ತುಪ್ಪದೊಳಗೆ ಒಗ್ಗರಣೆ ಮಾಡ್ಕೊಂಡ್ರಿ ಭಾಳ ಟೇಸ್ಟ್ ಆಕೈತಿ. ಮೊದಲಿಗೆ ಕುಕ್ಕರ್ನ ಲಿಡ್ಡನ್ನು ಓಪನ್ ಮಾಡಿ ಅದನ್ನು ಮೊದಲಿಗೆ ಮ್ಯಾಶ್ ಮಾಡ್ಕೊಳಕತ್ತೀನಿ. ನೋಡ್ತಿರ್ಬೋದು, ನಿಮ್ಮ ಹತ್ರ ಮ್ಯಾಶರ್ ಇದ್ರೆ ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ರಿ. ಬೇಳೆ ಯಾವತ್ತೂ ಮ್ಯಾಶ್ ಆಗಬಾರ್ದು, ಆ ಥರ ಮ್ಯಾಶ್ ಮಾಡ್ಕೊಳ್ರಿ. ಅದಕ್ಕೆ ನಾನು ಸ್ಪೂನಿಂದ ಮಾಡಿಕೊಂಡೆ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈ ಬೆಳ್ಳುಳ್ಳಿ ಕೆಂಪಾಗಬಾರ್ದು, ಅಲ್ಲಿವರೆಗೂ ಅಷ್ಟೇ ಫ್ರೈ ಮಾಡ್ಕೊರಿ, ಪೂರ್ತಿ ಕೆಂಪಗೆ ಮಾಡ್ಕೋಬಾರ್ದು. ಸ್ವಲ್ಪ ಹಿಂಗು ಹಾಕಿದೆ. ನೀವು ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಬರೀ ಹಿಂಗಿನ ಒಗ್ಗರಣೆ ಮಾಡ್ಕೋಬೋದು. ಆಮೇಲೆ ಸಾಸಿವೆ ಜೀರಿಗೆ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಅದು ಸಿಡಿಯೋವರೆಗೂ ಫ್ರೈ ಮಾಡಿಕೊಂಡೆ. ಇದಕ್ಕೆ ಅರಿಶಿನ ಪುಡಿ ಹಾಕಾಕತ್ತೀನಿ, ಯಾಕಂದ್ರೆ ಕಲರ್ಗೋಸ್ಕರ ಹಾಕಾಕತ್ತೀನಿ. ನಾನಲ್ಲಿ ಕೆಂಪು ಖಾರ ಹಾಕಾಕತ್ತಿಲ್ಲ, ಅದಕ್ಕಾಗಿ. ಈಗ ಬೆಂದಂಥ ಬೇಳೆ ಮತ್ತು ಸೊಪ್ಪೆಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಾದ್ಮೇಲೆ ಮತ್ತೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚಿಸ್ಕೊಳ್ಬೇಕು. ನಾನಲ್ಲೇ ಗಟ್ಟಿ ಪಪ್ಪು ಮಾಡಕತ್ತಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಭಾಳ ಹಾಕಬೇಕು, ಟೇಸ್ಟ್ ಆಕೈತಿ. ಒಂದು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಟೇಸ್ಟಿಗೋಸ್ಕರ ಸ್ವಲ್ಪ 1 ತುಂಡಾಗೋಷ್ಟು ಬೆಲ್ಲ ಹಾಕೋಬೋದು. ನಾನು ಇಲ್ಲೇ ಬೆಲ್ಲ ಹಾಕಲಿಲ್ಲ. ನೋಡಿರಿ, 1-2-3 ಕುದಿಸಿದ್ರೆ ಟೇಸ್ಟಿಯಾಗಿರೋಂಥ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿ ಆಗ್ತೈತಿ. ಮೆಂತ್ಯ ಸಪ್ಪನ ಬೇಳೆ ರೆಡಿ ಆಗ್ತೈತಿ. ಬಿಸಿಯಾಗಿರುವಂಥ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಸಪ್ಪನ ಬೇಳೆ ಹಾಕ್ಕೊಂಡು ತಿಂತೇ ಇದ್ರೆ ಸೂಪರ್ ಆಗಿರ್ತೈತಿ. ಬಾಯಿ ಕೆಟ್ಟಿರ್ತಿಲ್ಲ, ಪದೇ ಅದನ್ನ ತಿಂದ ಆಮೇಲೆ ಜ್ವರ ಗಿರ ಬಂದು ಹುಷಾರಿಲ್ಲದೆ ಬಾಯಿ ಕೆಟ್ಟಂಗೆ ಆಗಿರ್ತೈತಿಲ್ಲ, ಬಾಯಿಗೆ ಟೇಸ್ಟೇ ಬರಾಕತ್ತಿಲ್ಲ ಅಂತ ಹೇಳ್ತಿರ್ತಾರಲ್ಲ ಒಬ್ಬೊಬ್ರು, ಅಂಥವ್ರು ಇದನ್ನು ಮಾಡ್ಕೊಂಡು ತಿನ್ನಿರಿ. ಬಿಸಿ ಅನ್ನದ ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಂಡು ಮಸ್ತ್ ಟೇಸ್ಟ್ ಅನಿಸ್ತೈತಿ. ಸೊ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಮತ್ತೊಂದು ಶಾರ್ಟ್ ವ್ಲಾಗ್ ಅಥವಾ ಲಾಂಗ್ ವ್ಲಾಗ್ ಒಳಗೆ. ಡೈಲಿ ವ್ಲಾಗ್ಸ್ನೂ ಬರ್ತಿರ್ತಾವೆ, ನೋಡ್ತಿರ್ರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಳಗೆ. ಬಾಯ್.